ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಕನ್ನಡದ 5 ಚಿತ್ರಗಳು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ನೀವು ಕೂಡ ಒಂದು ಲೈಕ್ ನಮಗೆ ಮುಂದಿನ ವಿಡಿಯೋ ಮಾಡೋಕೆ ಸಪೋರ್ಟ್ ಸಿಕ್ಕಂಗೆ. ಕಾಂತಾರ ಚಾಪ್ಟರ್ 1 ಮೋಸ್ಟ್ ಅವೈಟೆಡ್ ಸಿನಿಮಾ ಇನ್ ಇಂಡಿಯಾ. ಇದು ಪೌರಾಣಿಕ ಆ್ಯಕ್ಷನ್ ನಾಟಕ ಚಿತ್ರವಾಗಿದ್ದು ಇದನ್ನು ರಿಷಬ್ ಶೆಟ್ಟಿ ಬರೆದು ನಿರ್ದೇಶನ ಮಾಡಿದ್ದಾರೆ ಮತ್ತು ಹೊಂಬಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿರ್ಗುಂದೂರ್ ಅವರು ಮೂವಿಗೆ ದುಡ್ಡು ಹಾಕಿದ್ದಾರೆ. ಈ ಮೂವಿ ಬಜೆಟ್ 125 ಕೋಟಿ ನೋಡ್ರಿ. ಇದು ಕಾಂತಾರ ಮೂವಿಯ ಪ್ರಿಕ್ವೆಲ್ ಆಗಿದ್ದು ಇದು ಜುಲೈ 7, 2025ರಂದು ಸಂಪೂರ್ಣ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಈ ಚಿತ್ರ 2022ರಲ್ಲಿ ಬಿಡುಗಡೆಯಾದಂಥ ಕಾಂತಾರ ಚಲನಚಿತ್ರದ ಘಟನೆಗಳಿಗೆ ಮೊದಲು ನಡೆಯುವ ಕಥೆಯನ್ನು ಒಳಗೊಂಡಿದೆ ಮತ್ತು ದೈವಿಕ ಸಂಪ್ರದಾಯ ಮತ್ತು ಪೂರ್ವಜರ ಸಂಘರ್ಷದ ಮೂಲಗಳನ್ನು ಆಳವಾಗಿ ಪರಿಶೀಲಿಸುತ್ತದೆ. ರಿಷಬ್ ಶೆಟ್ಟಿ ಅವರು ಜಯರಾಮ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ಅತಿ ಮಾನುಷ ಶಕ್ತಿಗಳನ್ನು ಹೊಂದಿರುವ ನಾಗಾ ಸಾಧುವಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರತಂಡ ಅಕ್ಟೋಬರ್ 2 ಗಾಂಧಿ ಜಯಂತಿ ದಿನದಂದು ಮೂವಿ ರಿಲೀಸ್ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ. ಕಾಂತಾರ ಮೂವಿ ಅಂತರೂ ಹೋಲ್ ಇಂಡಿಯಾ ಫುಲ್ ಸಂಭ್ರಮಾಚರಣೆ ಮಾಡಿದ್ದಾರೆ. ಅಷ್ಟು ಮಸ್ತ್ ಇತ್ತು. ಇದು ಕಾಂತಾರ ಚಾಪ್ಟರ್ 1 ಹೇಗದ ಅಂತೇಳಿ ಅದು ಅಕ್ಟೋಬರ್ 2ನೇ ತಾರೀಕಿಗೆ ಗೊತ್ತಾಗೋದು. ಅಲ್ಲಿ ತನಕ ವೇಟ್ ಮಾಡೋಣ. 45 ಚಿತ್ರತಂಡದಿಂದ ಬರೇ ಹೆಲಿಕಾಪ್ಟರ್ನಲ್ಲಿ ಪ್ರಮೋಷನ್ ಮಾಡಿ ಸುದ್ದಿ ಒಳಗಿದ್ದಂಥ ಮೂವಿ ಇದು. ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ನಟನೆಯ 45 ಚಿತ್ರ ಸ್ಟೋರಿ ರೈಟನ್ ಮತ್ತು ಡೈರೆಕ್ಟೆಡ್ ಬೈ ಅರ್ಜುನ್ ಜನ್ಯ. 45 ಚಿತ್ರ ಆಗಸ್ಟ್ 15ರಂದು ಬಿಡುಗಡೆಯಾಗುವುದಾಗಿ ಘೋಷಿಸಿಕೊಂಡಿತ್ತು. ಆದರೆ ಗ್ರಾಫಿಕ್ಸ್ VFXಗೆ ಟೈಮ್ ಸಾಕಾಗಿಲ್ಲ ಅಂತ ಹೇಳಿ ಈಗ ಆ ಚಿತ್ರದ ಬಿಡುಗಡೆ ದಿನಾಂಕವನ್ನು ಡಿಸೆಂಬರ್ 25, 2025ಕ್ಕೆ ಬರ್ತೀವಿ ಅಂತ ಹೇಳಿ ಹೇಳ್ಯಾರ. ಚಿತ್ರತಂಡ ಹೇಳಿಕೊಂಡಂಗೆ ಅದೇ ಡೇಟಿಗೆ ಮೂವಿ ರಿಲೀಸ್ ಆದ್ರೆ ಚಲೋ ನೋಡ್ರಿ. ಈ ಚಿತ್ರದ ವಿಶೇಷತೆ ಏನಪ್ಪ ಅಂದ್ರೆ ಅದು ಮೂವಿ ಪ್ರಮೋಷನ್ ಮಾಡೋಕೆ ಬರೀ ಹೆಲಿಕಾಪ್ಟರ್ ಯೂಸ್ ಮಾಡ್ಯಾರ. ಮೂವಿದು ಏನಾರೇ ಸಣ್ಣ ಪುಟ್ಟ ಅನೌನ್ಸ್ಮೆಂಟ್ ಇದ್ರೂ ಸಾಕು ಹೆಲಿಕಾಪ್ಟರ್ ತಗೊಳ್ಳೋದು, ಅನ್ನಿಸ್ತರಿಗೆ ಇಂಟರ್ವ್ಯೂ ಮಾಡೋಕೆ ಕುಂದಿರಿಸಿ ಕಳಿಸಿಬಿಡೋದು. ಇದು 45 ಚಿತ್ರತಂಡದಿಂದ ಬಂದಂಥ ನ್ಯೂಸ್ ಆಗಿತ್ತು. 3ನೇ ಚಿತ್ರ ಬ್ರ್ಯಾಟ್ ಶಶಾಂಕ್ ನಿರ್ದೇಶನದ ಡ್ರಾಮಾ ಎಂಟರ್ಟೈನ್ಮೆಂಟ್ ಮೂವಿ ಆಗಿದ್ದು ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ ಮತ್ತು ಮನಿಷಾ ಕಂದುಕೂರ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಜೊತೆಗೆ ಅಚ್ಯುತ್ ಕುಮಾರ್, ರಮೇಶ್ ಇಂದಿರಾ, ಡ್ರ್ಯಾಗನ್ ಮಂಜು ಪೋಷಕ ಪಾತ್ರಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡಿದ್ದು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಮಂಜುನಾಥ್ ಕಂದುಕೂರ್ ಅವರು ಈ ಮೂವಿಗೆ ನಿರ್ಮಾಣ ಮಾಡಿದ್ದಾರೆ. ಈ ಚಿತ್ರತಂಡ ನವೆಂಬರ್ 14, 2025ಕ್ಕೆ ಚಿತ್ರಮಂದಿರಗಳಲ್ಲಿ ಬರ್ತೀವಿ ಅಂತೇಳಿ ಹೇಳಿಕೊಂಡಾರೆ. ಈ ಚಿತ್ರತಂಡದಿಂದ ನೀನಂತೆ ಸಾಂಗ್ ಅಂತರೂ ಫುಲ್ ವೈರಲ್ ಆಗೈತಿ, ಬ್ಲಾಕ್ ಬಸ್ಟರ್ ಆಗೈತಿ ಸಾಂಗ್. ಈ ಸಾಂಗ್ ಹಾಡಿದವರು ಬೇರೆ ಯಾರೂ ಅಲ್ರಿ, ನಮ್ಮ ಕಲಾವಿದೆ ಆದಂಥ ಸರಿಗಮಪ ಕಲಾವಿದೆ ಲಹರಿ ಅವರು ಮಸ್ತ್ ಹಾಡಿದ್ದಾರೆ. ಮಸ್ತ್ ವೈರಲ್ ಆಗೈತಿ, ಬೆಸ್ಟ್ ಐತಿ ಸಾಂಗ್. ಇನ್ನು ಕೇಳಿಲ್ಲಪ್ಪ ಅಂದ್ರೆ ಹೋಗಿ ಕೇಳ್ರಿ. 4ನೇ ಅಪ್ಡೇಟ್ ದ ಡೆವಿಲ್ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿದ್ದ ಪ್ರಕಾಶ್ ವೀರ್ ನಿರ್ದೇಶನ ಮಾಡಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಗಿ ಸ್ಯಾಂಡಲ್ವುಡ್ನ ದಾಖಲೆಗಳನ್ನು ಎಲ್ಲ ಪುಡಿಗಟ್ಟ್ಯದ. ಈ ಸಾಂಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ದ ಡೆವಿಲ್ ಮೂವಿ ಅಕ್ಟೋಬರ್ 31ಕ್ಕೆ ಬರ್ಬೇಕಂತೇಳಿ ಚಿತ್ರತಂಡ ಡಿಸೈಡ್ ಮಾಡಿತ್ತು. ಆದ್ರೆ ದರ್ಶನ್ ಸರ್ ಅವರ ಬೇಲ್ ಕ್ಯಾನ್ಸಲ್ ಆಗಿದ್ದು ಮೂವಿ ರಿಲೀಸ್ ಡೇಟ ಮುಂದಕ್ಕೆ ಹಾಕಿದ್ರು. 12 ಡಿಸೆಂಬರ್ 2025ಕ್ಕೆ ಚಿತ್ರಮಂದಿರಗಳಿಗೆ ಬರ್ತೀವಿ ಅಂತೇಳಿ ಡೆವಿಲ್ ಚಿತ್ರತಂಡ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಈ ಸಲ ಡಿಸೆಂಬರ್ನಲ್ಲಿ ಫುಲ್ ಪ್ಯಾಕ್ ಆಗಿರ್ತದೆ ಅಂತೇಳಿ ಹೇಳ್ಬೋದು. ಯಾಕಪ್ಪ ಅಂದ್ರೆ ಡಿಸೆಂಬರ್ದಾಗೆ ಡೆವಿಲ್ ಬರುತ್ತೆ. ಅರ್ಜುನ್ ಜನ್ಯ ಡೈರೆಕ್ಟ್ ಮಾಡಿರುವಂಥ 45 ಮೂವಿ ಕೂಡ ಡಿಸೆಂಬರ್ 25ಕ್ಕೆ ಬರ್ತೀವಿ ಅಂತ ಹೇಳಿಕೊಂಡಾರ. ಕಿಚ್ಚ ಸುದೀಪ್ ಸರ್ ಅವರ K47 ಚಿತ್ರ ಕೂಡ ಡಿಸೆಂಬರ್ನಲ್ಲೇ ರಿಲೀಸ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದರು. ಆದ್ರೆ ನೋಡಬೇಕು ಇನ್ನು ಅವರು ಡೇಟ್ ಅನೌನ್ಸ್ ಮಾಡ್ತಾರಿಲ್ಲ ಅಂತೇಳಿ. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ 2 ಮೂವಿಗಳು ಡಿಸೆಂಬರ್ನಲ್ಲೇ ಬರ್ತೀವಿ ಅಂತೇಳಿ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸುದೀಪ್ ಸರ್ ಮೇ ಬಿ ಜನವರಿ 2026ಕ್ಕೆ ಸಂಕ್ರಾಂತಿಗೆ ಬರುವಂಥ ವಿಚಾರಗಳು ಹೆಚ್ಚದವು. ನೀವು ಯಾವ ಮೂವಿಗೆ ವೇಟ್ ಮಾಡಕತ್ತೀರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡ್ರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.